ಭೀಮಾ ನದಿ ಪ್ರವಾಹಕ್ಕೆ ಇಬ್ಬರು ಯುವಕರು ಬಲಿಯಾಗಿದ್ದಾರೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಇಬ್ಬರು ದನಗಾಯಿ ಯುವಕರು. ಯಾದಗಿರಿಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಇಬ್ಬರು ಯುವಕರು ಬಲಿಯಾಗಿದ್ದಾರೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ದನಗಾಯ ಯುವಕರು. ಯಾದಗಿರಿಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದಲ್ಲಾಗಿರುವಂತ ಘಟನೆ ಇದು. ರಮೇಶ್ 17 ವಯಸ್ಸು, ಇನ್ನು ಸಿದ್ದಪ್ಪ 21 ವಯಸ್ಸಿನ ಯುವಕರು ಭೀಮಾ ನದಿಯಲ್ಲಿ ನೀರ್ಪಾಲಾಗ್ಬಿಟ್ಟಿದ್ದಾರೆ. ಗ್ರಾಮದಲ್ಲಿ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಅಪಾಯ ಮಟ್ಟವನ್ನ ಮೀರಿ ಭೀಮಾ ನದಿ ಹರಿತಾ ಇದೆ. ನೀರಿನ ರಭಸಕ್ಕೆ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಯುವಕರು. ಬೆಳಗ್ಗೆಯಿಂದಲೂ ಕೂಡ ಶವಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ. ನಿಜಕ್ಕೂ ಕೂಡ ಬೇಸರ ಆಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇಬ್ಬರು ಯುವಕರು ರಮೇಶ್ ಮತ್ತು ಸಿದ್ದಪ್ಪ, ಒಬ್ಬರಿಗೆ 17 ವರ್ಷ, ಇನ್ನೊಬ್ಬರಿಗೆ 21 ವರ್ಷ ಯುವಕರು ಪ್ರವಾಹಕ್ಕೆ ಸಿಲುಕಿ ನದಿಯಲ್ಲಿ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಪಾಪ ಮಕ್ಕಳು ಕಣ್ಣೀರಿಡ್ತಿದ್ದಾರೆ, ಯಾಕಂದ್ರೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಮಾಚನೂರಲ್ಲಾಗಿರುವಂತಹ ಘಟನೆ ಇದು. ಪಾಪ ಇನ್ನೂ ಕೂಡ 17, 21 ವಯಸ್ಸು. ನದಿ ನೀರಿಗೆ ಈ ರೀತಿಯಾಗಿ ದಾರುಣ ಅಂತ್ಯವನ್ನ ಕಾಣ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಯಾವುದೇ ಕುಟುಂಬಕ್ಕೂ ಕೂಡ ಸಹಿಸೋದಕ್ಕಾಗಲ್ಲ. ಹಾಗಾಗಿ ಅಳುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮೃತದೇಹ. ಆ ಶವಕ್ಕಾಗಿ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಯಾಕಂದ್ರೆ ನೀರಿನ ರಭಸ ಒಂದು ಕಡೆ ಜೋರಾಗಿದೆ, ನಿರಂತರವಾಗಿ ಮಳೆ ಆಗ್ತಿದೆ. ಪಶ್ಚಿಮ ಘಟ್ಟ ಭಾಗದಲ್ಲೆಲ್ಲ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ನೀರಿನ ಮಟ್ಟ ಮಿಕ್ಕಿ ಹರಿತಾ ಇರೋದ್ರಿಂದ ಮೃತದೇಹ ಎಲ್ಲಿ ಹೋಯಿತು ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಎಸ್, ಇನ್ನಿನ್ನು ನಮ್ಮ ಪ್ರತಿನಿಧಿ ನಾಗಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಈಗ ಭೀಮಾ ನದಿ ತೀರದಲ್ಲಿ ಕೂಡ ಈಗ ಪ್ರವಾಹ ಭೀತಿ ಎದುರಾಗಿದೆ. ಈಗಲೇ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮಾಚನೂರು ಗ್ರಾಮದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯಲ್ಲಿ ಬೆಳಗ್ಗೆ ಇಬ್ಬರು ಯುವಕರು ಕೂಡ ಭೀಮಾ ನದಿ ಪಾಲಾಗಿದ್ದಾರೆ. ಪ್ರಮುಖವಾಗಿ ಅವರು ಮಾಚನೂರು ಗ್ರಾಮದ ಇಬ್ಬರು ಯುವಕರು ರಮೇಶ್ ಹಾಗೂ ಸಿದ್ದಪ್ಪ ಅವರು ಕೂಡ ಏನಂತಂದರೆ ಭೀಮಾ ನದಿಗೆ ಜಾನುವಾರುಗಳನ್ನು ತೆಗೆದುಕೊಂಡು ನೀರು ಕುಡಿಸಲು ಬಂದಿದ್ದರು. ಆದರೆ ಈ ಸಂದರ್ಭದಲ್ಲಿ ಅವರು ಕಾಲು ಜಾರಿ ಭೀಮಾ ನದಿ ಪಾಲಾಗಿದ್ದಾರೆ. ಬೆಳಗ್ಗೆಯಿಂದ ಕೂಡ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಮತ್ತು ಅದೇ ರೀತಿಯಾಗಿ ಸ್ಥಳೀಯ ಮೀನುಗಾರರು ಕೂಡ ಆಗಮಿಸಿ ಭೀಮಾ ನದಿಯಲ್ಲಿ ಶವ ಪತ್ತೆ ಕಾರ್ಯ ನಡೆಸಿದರು. ಈ ಸಂದರ್ಭದಲ್ಲಿ ಶವ ಪತ್ತೆ ಕಾರ್ಯ ಸಾಧ್ಯವಾಗಿಲ್ಲ. ತದನಂತರ ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದವರು ಕೂಡ ಆಗಮಿಸಿ ಬೋಟ್ ಮೂಲಕ ಏನಂತಂದರೆ ಅವರು ಕೂಡ ಶವ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಕಷ್ಟು ಶೋಧ ಕಾರ್ಯ ನಡೆಸಿದರೂ ಕೂಡ ಇಲ್ಲಿವರೆಗೆ ಶವ ಪತ್ತೆ ಆಗಿಲ್ಲ. ಪರಿಣಾಮವಾಗಿ ಈಗಾಗಲೇ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿಬಿಡಲಾಗಿದೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ನದಿ ತೆರಕ್ಕೆ ಯಾರು ತೆರಳಬಾರ್ದೆಂದು ಅಲರ್ಟ್ ಕೂಡ ನೀಡಿದೆ. ಆದರೆ ಈಗಾಗಲೇ ಗುಷಣಿ ಬ್ರಿಡ್ಜ್ ಬ್ಯಾರೇಜಿಂದ ಭೀಮಾ ನದಿಗೆ ಸುಮಾರು 35,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಪರಿಣಾಮವಾಗಿ ಬೆಳಗ್ಗೆಯನ್ನು ಯುವಕರು ಭೀಮಾ ನದಿ ಪಾಲಾಗಿದ್ದರು. ಆ ಸಂದರ್ಭದಲ್ಲಿ ನೀರು ಕಡಿಮೆ ಇದ್ದವು ಭೀಮಾ ನದಿಯಲ್ಲಿ. ಆದರೆ ಈಗ ಶವ ಪತ್ತೆ ಕಾರ್ಯಕ್ಕೆ ಸಾಕಷ್ಟು ಹರಸಾಹಸ ಕೂಡ ಆಗ್ತದೆ. ಯಾಕಂತಂದರೆ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಇನ್ನೂ ಶವ ಕೂಡ ಪತ್ತೆ ಕಾರ್ಯ ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಈಗಲೇ ಜಿಲ್ಲಾಡಳಿತ ಕೂಡ ಖುದ್ದು ಇಲ್ಲಿ ತಹಸೀಲ್ದಾರರು ಕೂಡ ಸ್ಥಳದಲ್ಲೇ ಟಿಕಾಮ್ ಹೂಡಿ ಅವರು ಕೂಡ ಇಲ್ಲಿ ಅಂತಂದರೆ ಕಾರ್ಯಾಚರಣೆಯನ್ನು ಕೂಡ ನಿಗಾ ಕೂಡ ವಹಿಸ್ತಾ ಇದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ನನಗೆ
ರಾಮಣ್ಣ